ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಅಫ್ಘಾನಿಸ್ತಾನದ ಗಡಿಯಲ್ಲಿ ಸದ್ಯಕ್ಕೆ ಬಂದೂಕಿನ ಸದ್ದು ತಾತ್ಕಾಲಿಕವಾಗಿ ನಿಂತಿದೆ. ಆದರೆ ಪರಿಸ್ಥಿತಿ ಇನ್ನೂ ಕೂಡ ಸಂಪೂರ್ಣವಾಗಿ ಶಾಂತಗೊಂಡಿಲ್ಲ. ಅಲ್ಲಿ ಮಧ್ಯ ಪಾಕಿಸ್ತಾನದ ಸುಮಾರು 15ಕ್ಕೂ ಹೆಚ್ಚು ಪೋಸ್ಟ್ಗಳನ್ನು ನಾವು ವಶಪಡಿಸಿಕೊಂಡಿದ್ದೀವಿ ಅಂತ ಅಫ್ಘಾನಿಸ್ತಾನ ಹೇಳ್ತಾ ಇದೆ. ಹಾಗೆ ತಾಲಿಬಾನ್ ಹೇಳಿದೆ. ಅದನ್ನು ಪುಷ್ಟೀಕರಿಸೋದಕ್ಕೆ ಬೇಕಾದ ಒಂದಷ್ಟು ವಿಡಿಯೋಗಳನ್ನು ಕೂಡ ಅದು ಬಿಡುಗಡೆ ಮಾಡಿದೆ. ಇನ್ನು ಪಾಕಿಸ್ತಾನ ನಾವು ಕೂಡ ಅಫ್ಘಾನಿಸ್ತಾನದ 20 ಪೋಸ್ಟ್ಗಳನ್ನು ವಶಪಡಿಸಿಕೊಂಡಿದ್ದೀವಿ, ಅವರ 200 ಸೈನಿಕರನ್ನ ನಾವು ಕೊಂದಿದ್ದೀವಿ ಅಂತ ಹೇಳ್ತಾ ಇದೆ. ಅಫ್ಘಾನಿಸ್ತಾನ ನಮ್ಮ 9 ಸೈನಿಕರು ಸಾವಿಗೀಡಾಗಿದ್ದಾರೆ ಅಂತ ತಿಳಿಸಿದೆ. ಪಾಕಿಸ್ತಾನದ 58 ಮಂದಿ ಸೈನಿಕರನ್ನ ಕೊಂದು ಹಾಕಿದ್ದೀವಿ ಅಂತ ಕೂಡ ಹೇಳ್ತಿದೆ. ಪಾಕಿಸ್ತಾನ ಕೂಡ ನಮ್ಮ 23 ಜನ ಸೈನಿಕರು ಸಾವಿಗೀಡಾಗಿದ್ದಾರೆ ಅಂತ ಹೇಳ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ಈಗ ಡುರಾಂಡ್ ಲೈನ್ ವಿವಾದವನ್ನು ಬಗೆಹರಿಸೋದಕ್ಕೆ ನಾನು ಇದ್ದೀನಿ, ನಾನಿಂಥ ಸಾಕಷ್ಟು ವಿವಾದಗಳನ್ನು ಈ ಹಿಂದೆ ಬಗೆಹರಿಸಿ ಯುದ್ಧಗಳನ್ನು ನಿಲ್ಲಿಸಿದ್ದೀನಿ ಅಂತ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಟಾರಿಫ್ ಅಸ್ತ್ರವನ್ನು ಬಳಸಿ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವಿನ ವಿವಾದವನ್ನು ಬಗೆಹರಿಸಿಬಿಡ್ತೀನಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಅಫ್ಘಾನ್ ವಿದೇಶಾಂಗ ಸಚಿವ ಮುತ್ತಿಕ್ಕಿ ಭೇಟಿಯ ಹಿಂದೆ ಕೂಡ ಅಮೆರಿಕದ ಆಟ ಇದೆ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾದರೆ ಅಮೆರಿಕ ಹಾಗೂ ಚೈನಾದ ನಡುವಿನ ಗ್ರೇಟ್ ಗೇಮ್ಗೆ ಅಫ್ಘಾನಿಸ್ತಾನ ಯುದ್ಧ ಭೂಮಿ ಆಗುತ್ತಾ? ಅಲ್ಲಿ ಪಾಕಿಸ್ತಾನ ಹಾಗೂ ಅಫ್ಘಾನರ ನಡುವೆ ಸಮಸ್ಯೆ ಏನು ಅನ್ನೋದನ್ನು ಚೈನಾ ಅಮೆರಿಕಗಳು ಹೇಗೆ ಬಳಸಿಕೊಳ್ಳೋದಕ್ಕೆ ಹೋಗ್ತಾ ಇವೆ ಅನ್ನೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಇರೋ ಸಮಸ್ಯೆ ಏನು ಅನ್ನೋದು ನಿಮಗೆ ಗೊತ್ತಿದೆ. ಇಲ್ಲಿ 2 ದೇಶಗಳ ನಡುವೆ ಡುರಾಂಡ್ ಲೈನ್ ಇದೆ. ಅದು ಬ್ರಿಟಿಷರು ಎಳೆದ ಗಡಿ ರೇಖೆ. ಈ ಗಡಿಗೆ 2 ಬದಿಗಳಲ್ಲಿ ಪಸ್ತೂನಿ ಭಾಷೆಯನ್ನು ಮಾತನಾಡೋ ಜನರಿದ್ದಾರೆ. ಪಾಕಿಸ್ತಾನದ ಕಡೆ ಇರೋ ಪಸ್ತೂನಿಗಳ ಮನಸ್ಸು ಅಫ್ಘಾನಿಸ್ತಾನದ ಜೊತೆ ಜೋಡಿಸಿಕೊಂಡಿದೆ. ಹೀಗಾಗಿ ಎಲ್ಲ ಪಸ್ತೂನಿ ಭೂಮಿಯು ಅಫ್ಘಾನಿಸ್ತಾನವೇ ಆಗಬೇಕು, ಅಲ್ಲೊಂದು ಪಸ್ತಾನದ ರಚನೆ ಮಾಡಬೇಕು ಅಂತ ಅಫ್ಘಾನ್ ಪಸ್ತುಗಳು ಹೇಳ್ತಾರೆ. ಸೊ ಅವರು ಈ ಡುರಾಂಡ್ ಲೈನ್ ಅನ್ನೋದನ್ನು ಒಪ್ಪೋದಿಲ್ಲ. ಇನ್ನು ಎರಡನೆಯದು, ಅಫ್ಘಾನಿಸ್ತಾನದಲ್ಲಿ ಅಮೆರಿಕಾಗೆ ಪಾಕಿಸ್ತಾನ ಈ ತಾಲಿಬಾನ್ ಅನ್ನೋ ಸಂಘಟನೆಯನ್ನು ಮುಜಾಹಿದ್ದೀನ್ಗಳನ್ನು ಹುಟ್ಟು ಹಾಕ್ತು. ತಾಲಿಬಾನ್ ಅಂದರೆ ಸ್ಟೂಡೆಂಟ್ಸ್ ಅಂತ. ಮುಜಾಹಿದ್ದೀನ್ಗಳನ್ನು ಮತ್ತು ಇಸ್ಲಾಮಿಕ್ ಮತಾಂಧರನ್ನ ತಯಾರಿ ಮಾಡೋದಕ್ಕೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಗಡಿಯುದ್ದಕ್ಕೂ ಕೂಡ ದಿಯೋಬಂದ್ ಮದ್ರಾಸಗಳನ್ನು ತೆರೆದು ಅಲ್ಲಿ ತಾಲಿಬಾನಿಗಳನ್ನು ಸೃಷ್ಟಿ ಮಾಡೋ ಕೆಲಸವನ್ನು ಮಾಡ್ತಾ ಇತ್ತು. ಅವರನ್ನು ರಷ್ಯಾದ ವಿರುದ್ಧ ಹೋರಾಡೋದಕ್ಕೆ ಅಫ್ಘಾನಿಸ್ತಾನಕ್ಕೆ ಕಳಿಸಿಕೊಡ್ತು. ಕಾಲಕ್ರಮೇಣ ಅಂದರೆ ಅಫ್ಘಾನಿಸ್ತಾನದಿಂದ ರಷ್ಯಾ ಎದ್ದು ಹೋದ ನಂತರ ಆ ತಾಲಿಬಾನಿಗಳು ಅಫ್ಘಾನಿಸ್ತಾನದ ಆಡಳಿತ ಚುಕ್ಕಾಣಿಯನ್ನು ಹಿಡ್ಕೊಂಡ್ರು. ಅವತ್ತಿಗೆ ಪಾಕಿಸ್ತಾನ ಫುಲ್ ಖುಷಿಯಾಯಿತು. ಯಾಕಂದರೆ ತನ್ನ ಮತ್ತೊಂದು ಬದಿಯಲ್ಲಿ ತನ್ನ ಮಾತು ಕೇಳುವ ಕೈಗೊಂಬೆ ಸರ್ಕಾರ ಬಂತು ಅನ್ನೋ ಖುಷಿ ಅದು. ಆದರೆ ಅದು ಭಾಳ ದಿನ ಉಳಿಲಿಲ್ಲ ಅವರಿಗೆ. ದಿಯೋಬಂದ್ ಮದ್ರಾಸಗಳಲ್ಲಿ ಕಲಿತು ಹೋಗಿದ್ದ ತಾಲಿಬಾನಿಗಳು ತಮ್ಮ ನೆಲದಲ್ಲಿ ಕಟ್ಟರ್ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಡ್ತಾ ಹೋದರು. ಅಲ್ಲಿ ಅಲ್ ಕಾಯ್ದಾ ಬಂತು, ಅದು ಅಮೆರಿಕ ಮೇಲೆ ದಾಳಿ ಮಾಡ್ತು. ಹೀಗಾಗಿ ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಬೇಕಾಗಿ ಬಂತು. ಆಗ ಮತ್ತೆ ಪಾಕಿಸ್ತಾನ ಇದೇ ತಾಲಿಬಾನ್ ಅಂದರೆ ತಾನೇ ಸೃಷ್ಟಿ ಮಾಡಿ ಕಳಿಸಿದ್ದ ತಾಲಿಬಾನ್ ವಿರುದ್ಧವ ತಾನೇ ಅಮೆರಿಕ ಜೊತೆ ನಿಂತು ಹೋರಾಟವನ್ನು ಮಾಡಬೇಕಾಗಿ ಬಂತು. ಪಾಕಿಸ್ತಾನದ ವಿರುದ್ಧ ಹೈಬರ್ ಭಾಗದಲ್ಲಿ ತೆಹ್ರಿಕ್ ತಾಲಿಬಾನ್ ಅನ್ನೋ ಒಂದು ಸಂಘಟನೆ ಹುಟ್ಟಿಕೊಳ್ತು. ಅದು ಪಾಕಿಸ್ತಾನದ ಮೇಲೆ ದಾಳಿಗಳನ್ನು ಶುರು ಮಾಡ್ತು. ಅವರನ್ನು ಮಟ್ಟ ಹಾಕೋದಕ್ಕೆ ಅಮೆರಿಕದ ಸಹಾಯ ಪಡ್ಕೊಂಡು ಸಾಕಷ್ಟು ಕಾರ್ಯಾಚರಣೆಗಳನ್ನು ಕೂಡ ವಾಯು ದಾಳಿಗಳನ್ನು ಮಾಡಿದ್ದ ಪಾಕಿಸ್ತಾನ TTPಯ ಬಹುತೇಕ ಶಕ್ತಿಯನ್ನು ನಾಶ ಮಾಡ್ತು. ಆದರೆ 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಶುರುವಾಯಿತಲ್ಲ, ಅದಾದ ಮೇಲೆ TTP ಮತ್ತೆ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತು. ಆ TTPಯನ್ನು ನಿಯಂತ್ರಿಸಿ ಅಂತ ಪಾಕಿಸ್ತಾನ ತಾಲಿಬಾನ್ಗಳಿಗೆ ಹೇಳ್ತಾ ಇದ್ರು. ಅವರು ಆ ವಿಷಯದಲ್ಲಿ ಕೈ ಎತ್ತಿದ್ರು. ಹೀಗಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಆಕ್ಟಿವ್ ಆಗಿದ್ದ ISIS ಉಗ್ರರನ್ನ ತಾಲಿಬಾನಿಗಳ ವಿರುದ್ಧ ಚೂಬಿಡ್ತು. ಈಗ ಪರಿಸ್ಥಿತಿ ಏನು ಅಂದರೆ TTP ಉಗ್ರರು ಅಫ್ಘಾನಿಸ್ತಾನದಲ್ಲಿ ಆಶ್ರಯ ಪಡ್ಕೊಂಡು ಪಾಕಿಸ್ತಾನದಲ್ಲಿ ದಾಳಿ ಮಾಡ್ತಿದ್ದಾರೆ ಅಂತ ಪಾಕಿಸ್ತಾನ ಹೇಗೆ ಆರೋಪ ಮಾಡುತ್ತೋ ಹಾಗೇನೆ ISIS ಉಗ್ರರು ಪಾಕಿಸ್ತಾನದಲ್ಲಿ ಅಂದರೆ ಡುರಾನ್ ಲೈನ್ನ ಪಾಕಿಸ್ತಾನದ ಭಾಗದಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಅವರಿಗೆ ಪಾಕಿಸ್ತಾನದ ISI ಆಯುಧ ತರಬೇತಿ, ಹಣ ಎಲ್ಲವನ್ನೂ ಕೂಡ ಕೊಡ್ತಾ ಇದೆ. ಅವರು ಅಲ್ಲಿಂದ ಬಂದು ಅಫ್ಘಾನಿಸ್ತಾನದಲ್ಲಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಅಂತ ತಾಲಿಬಾನ್ ಆರೋಪವನ್ನು ಮಾಡುತ್ತೆ. ಇನ್ನು ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಕೂಡ ಇದೆ. ಈ ತಾಲಿಬಾನ್ ಹಾಗೂ ISIS ಎರಡೂ ಒಂದೇ ಇಸ್ಲಾಮಿಕ್ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವ ಸಂಘಟನೆಗಳು. ಇವರು ಕಟ್ಟರ್ ಇಸ್ಲಾಮಿಗಳೇ. ಇನ್ನು ಪಾಕಿಸ್ತಾನ ಅನ್ನೋದು ಕೂಡ ಒಂದು ಇಸ್ಲಾಮಿಕ್ ರಿಪಬ್ಲಿಕ್. ಅಫ್ಘಾನಿಸ್ತಾನವೂ ಹೌದು, ಇಸ್ಲಾಮಿಕ್ ರಿಪಬ್ಲಿಕ್. ಅಲ್ಲೊಂದು ಅದು ಬಿಟ್ಟು ಅವರವರೇ ಯಾಕೆ ಹಿಂಗೆ ಕಿತ್ತಾಡ್ತಿದ್ದಾರೆ ಸ್ನೇಹಿತರೆ? ಇಲ್ಲಿ ತಾಲಿಬಾನ್ ಹಾಗೂ ISIS ಎರಡೂ ಒಂದು ಕಾಲಕ್ಕೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ವಿರುದ್ಧ ಹೋರಾಟ ಮಾಡ್ತಾ ಇದ್ವು ಅನ್ನೋದು ನಿಜಾನೇ. ISIS ಅಂದರೆ ಇಸ್ಲಾಮಿಕ್ ಸ್ಟೇಟ್ ಆಫ್
ಇರಾಕ್ ಆ್ಯಂಡ್ ಸಿರಿಯಾ. ಇದು ಮೊದಲು ಸಿರಿಯಾ ಹಾಗೂ ಇರಾಕ್ನಲ್ಲಿ ಕೆಲಸ ಮಾಡ್ತಾ ಇತ್ತು. ಇಡೀ ಜಗತ್ತನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು, ಹಾಗೆ ಖಲೀಫಾನ ಆಡಳಿತದ ಅಡಿಗೆ ಜಗತ್ತನ್ನು ತರಬೇಕು ಅನ್ನೋ ಹುಚ್ಚು ಕನಸಿನ ಜೊತೆಗೆ ಶುರುವಾಯಿತು ಇಸ್ಲಾಮಿಕ್ ಉಗ್ರ ಸಂಘಟನೆ ಇದು. ಆದರೆ ಕಾಲಕ್ರಮೇಣ ಅದನ್ನು ಇರಾಕ್ ಹಾಗೂ ಸಿರಿಯಾಗಳಲ್ಲಿ ಬಹುತೇಕ ನಾಶ ಮಾಡಲಾಯಿತು. ಅದಾದ ನಂತರ ಈ ಇಸ್ಲಾಮಿಕ್ ಸ್ಟೇಟ್ ಆಫ್ ಆಫ್ರಿಕಾಗೆ ಹೋಯಿತು. ಹಾಗೆ ಪಕ್ಕದ ಅಫ್ಘಾನಿಸ್ತಾನಕ್ಕೆ ಕೂಡ ಇದು ಬಂತು. ಈ ಅಫ್ಘಾನಿಸ್ತಾನದಲ್ಲಿರೋದು ಇಸ್ಲಾಮಿಕ್ ಸ್ಟೇಟ್ ಆಫ್ ಖುರಾಸಾನ್ ಪ್ರಾವಿನ್ಸ್. ಇದನ್ನು ISKP ಅಂತ ಕೂಡ ಕರೀತಾರೆ. ISKP ಶುರುವಾಯಿತು. ಅದರಲ್ಲಿ ಹೋರಾಟ ಮಾಡೋದಕ್ಕೆ ಜಗತ್ತಿನ ನಾನಾ ದೇಶಗಳಿಂದ ಮುಸ್ಲಿಂ ಯುವಕರು ಹೋದರು. ಆಫ್ರಿಕಾದಿಂದ, ಬಾಂಗ್ಲಾದೇಶದಿಂದ, ಹಾಗೆ ನೇಪಾಳದಿಂದ, ಪಾಕಿಸ್ತಾನ, ಇರಾಕ್, ಯಮನ್, ಹೀಗೆ ನಾನಾ ದೇಶಗಳ ಯುವಕರು ಸೇರಿಕೊಂಡ್ರು. ನಿಮಗೆ ಆಶ್ಚರ್ಯ ಅನಿಸುತ್ತೋ ಏನೋ ಗೊತ್ತಿಲ್ಲ, ಕೇರಳದಲ್ಲಿ ಒಂದಷ್ಟು ಯುವತಿಯರನ್ನು ಹಾಗೆ ಮಂತಾಂತರಗೊಳಿಸಿ ಅವರನ್ನು ಕರ್ಕೊಂಡು ಹೋಗಿದ್ದು ಕೂಡ ಇದೆ ISKP. ಇನ್ನು ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಜೊತೆ ಹೋರಾಟವನ್ನು ಮಾಡ್ತಾ ಇದ್ದಷ್ಟು ದಿನ ಮತ್ತು ತಾಲಿಬಾನ್ಗೆ ಅಧಿಕಾರ ಸಿಗುವವರೆಗೂ ISKP ಹಾಗೂ ತಾಲಿಬಾನ್ ಜೊತೆಗೆ ಇದ್ದು. ಆದರೆ ಯಾವಾಗ ತಾಲಿಬಾನ್ ಅಧಿಕಾರಕ್ಕೆ ಬಂತು ಅಲ್ಲಿಂದ ತಾಲಿಬಾನ್ಗಳ ಸ್ಟೈಲ್ ಬದಲಾಗ್ತಾ ಹೋಯಿತು. ಇವರು ಇಸ್ಲಾಮಿಕ್ ಸ್ಟೇಟ್ಗಿಂತ ಹೆಚ್ಚಾಗಿ ಪಶ್ಚಿಮಿ ರಾಷ್ಟ್ರೀಯತೆಯನ್ನು ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿದರು. ತೀರಾ 7ನೇ ಶತಮಾನದ ಇಸ್ಲಾಮನ್ನು ಬಿಟ್ಟು ಮಧ್ಯಮ ವರ್ಗವನ್ನು ಅನುಸರಿಸುವ ಪ್ರಯತ್ನಗಳನ್ನು ಕೂಡ ಶುರು ಮಾಡಿದರು. ಹಾಗಂತ ಅವರೇನು ಮಹಿಳೆಯರಿಗೆ ಸ್ವತಂತ್ರವನ್ನು ಕೊಡಲಿಲ್ಲ, ಮಹಿಳೆಯರ ಶಿಕ್ಷಣವನ್ನು ಪ್ರಮೋಟ್ ಮಾಡಲಿಲ್ಲ, ಮಾನವ ಹಕ್ಕುಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಹೋಗಲಿಲ್ಲ. ಆದರೂ ತೀರಾ ದೇಶದ ಬಾಗಲು ಹಾಕ್ಕೊಂಡು ಅಥವಾ ಇಡೀ ದೇಶಕ್ಕೆ ಹಿಜಾಬ್ ಹಾಕ್ಕೊಂಡು ಅವರು ಕೂತ್ಕೊಳ್ಳಲಿಲ್ಲ. ಯಾಕಂದರೆ ಅವರು ಒಂದು ದೇಶವನ್ನು ಆಳಬೇಕಿತ್ತು, ಅಲ್ಲಿನ ಜನಕ್ಕೆ ಆಹಾರ, ಉದ್ಯೋಗ ಸೃಷ್ಟಿ ಮಾಡಬೇಕಿತ್ತು. ಹೀಗಾಗಿ ಜಗತ್ತಿನ ಕಡೆಗಿನ ಕಿಟಕಿಗಳನ್ನು ತಾಲಿಬಾನ್ ತೆರಿತಾ ಹೋಯಿತು. ಚೈನಾದ ಹೂಡಿಕೆಗಳು, ಭಾರತದ ಸಹಕಾರ, ರಷ್ಯಾದ ನೆರವು, ಪಶ್ಚಿಮದ ಹಣ ಹಾಗೂ ಇನ್ನಿತರ ವಸ್ತುಗಳು ಇವೆಲ್ಲ ಅಫ್ಘಾನಿಸ್ತಾನಕ್ಕೆ ಬರೋದಕ್ಕೆ ಶುರು ಮಾಡಿತು. ಹೀಗೆ ತಾಲಿಬಾನ್ ಆಡಳಿತ ಇಸ್ಲಾಮಿಕ್ ಪರದೆಯ ಒಳಗೆ ಸ್ವಲ್ಪ ಲಿಬ್ರಲ್ ಆಗಿದ್ದನ್ನು ಈ ISIS ಇಷ್ಟಪಡಲಿಲ್ಲ. ಇನ್ನು ಇಲ್ಲಿ ISIS ಆಗಲಿ, ತಾಲಿಬಾನ್ ಆಗಲಿ, ಹಮಾಸ್ ಆಗಲಿ, ಮತ್ತೊಂದಾಗಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕನಸನ್ನು ಕೂಡ ಹೊಂದಿರ್ತಾರೆ. ಅವು ರಿಲಿಜಿಯಸ್ ಮುಸುಗಿನಲ್ಲಿ ರಾಜಕೀಯ ಅಧಿಕಾರವನ್ನು ಬಯಸುವ ಸಂಘಟನೆಗಳು ಕೂಡ. ಹೀಗಾಗಿ ತಾಲಿಬಾನ್ ಹಾಗೂ ISIS ನಡುವೆ ವೈಮನಸ್ಸು ಶುರುವಾಯಿತು. ಹಾಗೆ ತಾಲಿಬಾನ್ ಪಾಕಿಸ್ತಾನವನ್ನು ಮೀರಿ ಚೈನಾ ಹಾಗೂ ಜೊತೆಗಿನ ಸಂಪರ್ಕ ಸಾಧಿಸುವುದಕ್ಕೆ ಶುರು ಮಾಡ್ತಲ್ಲ, ಅದನ್ನು ಸಹಿಸದ ಪಾಕಿಸ್ತಾನ ತಾಲಿಬಾನಿಗಳ ವಿರುದ್ಧ ಈಗ ISIS ಅನ್ನು ಎತ್ತಿಕೊಟ್ಟೋದಕ್ಕೆ ಶುರು ಮಾಡ್ತಾ ಇದೆ. ಇದು ಈಗ ಪಾಕ್ ಹಾಗೂ ತಾಲಿಬಾನ್ ನಡುವಿನ ವೈಷಮ್ಯಕ್ಕೆ, ಯುದ್ಧಕ್ಕೆ ಕಾರಣ ಆಗ್ತಾ ಇರೋದು. ಸ್ನೇಹಿತರೆ, ಇಲ್ಲಿ ಚೀನಾ ಹಾಗೂ ಭಾರತದ ನಡುವಿನ ಏನೇ ಸಂಬಂಧ ಸುಧಾರಣೆ ಅಂತ ಆದರೂ ಅದು ಕೂಡ ತಾತ್ಕಾಲಿಕ ಅಡ್ಜಸ್ಟ್ಮೆಂಟ್ ಹೊರತು ಶಾಶ್ವತ ವ್ಯವಸ್ಥೆ ಆಗೋದಿಲ್ಲ. ಇನ್ನು ಭಾರತಕ್ಕೆ ಪಶ್ಚಿಮ ದೇಶಗಳ ಹೂಡಿಕೆ ಬೇಕಾಗುತ್ತೆ, ತಂತ್ರಜ್ಞಾನ ಬೇಕಾಗುತ್ತೆ. ಚೈನಾದಿಂದ ಭಾರತಕ್ಕೆ ಅಂತ ದೊಡ್ಡ ಉಪಯೋಗ ಸದ್ಯಕ್ಕೆ ಆಗೋದಿಲ್ಲ. ಭಾರತದ ಯುವಶಕ್ತಿಗೆ ಕೆಲಸ ಕೊಡಬೇಕು ಅಂದರೆ ಎಲ್ಲೆಲ್ಲಿ ಕೆಲಸ ಮಾಡೋದಕ್ಕೆ ಜನ ಕಡಿಮೆ ಇದ್ದು ಹೂಡಿಕೆಗೆ ಹಣ ಇರುತ್ತೋ ಅಂಥ ದೇಶಗಳು ಭಾರತದ ಕಡೆಗೆ ಆಕರ್ಷಿತರಾಗಬೇಕಾಗುತ್ತೆ. ಹಾಗೆ ಯುರೋಪ್ ಹಾಗೂ ಅಮೆರಿಕಗೂ ಕೂಡ ಈ ಕಾರಣಕ್ಕೆ ಭಾರತಕ್ಕೆ ಬೇಕಿವೆ. ಸೊ ಅಫ್ಘಾನಿಸ್ತಾನದ ಮಿನರಲ್ಸ್, ಭಾರತದ ಹೂಡಿಕೆ, ಅಮೆರಿಕದ ತಂತ್ರಜ್ಞಾನ, ಚೈನಾಗೆ ಪರ್ಯಾಯವಾಗಿ ರೇರ್ ಮಿನರಲ್ಸ್ ಉತ್ಪಾದನೆಯ ಮೇಲೆ ಹಿಡಿತ, ಇಂಥದ್ದೇನಾದರೂ ಅಲ್ಲಿ ಸದ್ದಿಲ್ಲದೆ ನಡೀತಾ ಇದೆಯಾ? ವಿದೇಶಿ ಸಂಬಂಧಗಳಿವೆಲ್ಲ, ಇವುಗಳನ್ನು ಭಾಳಷ್ಟು ಬಾರಿ ನಾವು ಹೊರಗೆ ಏನು ನೋಡ್ತೀವಿ ಅದೇ ಸತ್ಯ ಆಗಿರೋದಿಲ್ಲ. ಅಲ್ಲಿ ಸಂಬಂಧಗಳು, ದ್ವೇಷಗಳು, ವೈಷಮ್ಯಗಳು, ಹಾಗೆ ಅನುರಾಗಗಳು, ಪ್ರೀತಿ, ಪ್ರೇಮಗಳು ಎಲ್ಲವೂ ಕೂಡ ಆರ್ಟಿಫಿಷಿಯಲ್ ಆಗಿ ಇರ್ತವೆ. ಹಾಗೆ ಲಾಭ ನಷ್ಟಗಳ ಲೆಕ್ಕಾಚಾರಗಳಲ್ಲೇ ನಡೆಯುತ್ತವೆ. ಇನ್ನು ಇಲ್ಲಿ ಅಮೆರಿಕಾಗೆ ಅಫ್ಘಾನಿಸ್ತಾನದಲ್ಲಿ ಚೈನಾನ ಕಟ್ಟಿ ಹಾಕಬೇಕು, ಹಾಗಂತ ನಾವೇ ಬರ್ತೀವಿ ಅಂದರೆ ಅಫ್ಘಾನಿಸ್ತಾನ ಅನುಮತಿ ಕೊಡೋದಿಲ್ಲ. ಭಾರತ ಅಲ್ಲಿದ್ದರೆ ಅಮೆರಿಕಾಗೆ ಯಾವ ಸಮಸ್ಯೆನೂ ಇರೋದಿಲ್ಲ. ಇನ್ನು ಭಾರತವನ್ನು ಅಫ್ಘಾನಿಸ್ತಾನವೇ ಆಹ್ವಾನಿಸ್ತಾ ಇದೆ. ಭಾರತಕ್ಕೂ ಪಾಕಿಸ್ತಾನ ಸೇರಿದಂತೆ ನಾನಾ ಕಾರಣಗಳಿಂದ ಅಫ್ಘಾನಿಸ್ತಾನದಲ್ಲಿ ಗಟ್ಟಿಯಾಗಿ ಬೇರ್ ಬಿಡಬೇಕು. ಇನ್ನು ಬಾಗ್ರಾಮ್ ಏರ್ಬೇಸ್ನ ನಿರ್ವಹಣೆಯ ಕೆಲಸವನ್ನು ಕೂಡ ಭಾರತದ ಎಂಜಿನಿಯರ್ಗಳೇ ಕೈಗೆತ್ತಿಕೊಳ್ತಾರಾ ಗೊತ್ತಿಲ್ಲ. ಆದರೆ ಅಂಥ ಲಕ್ಷಣಗಳಂತೂ ಕಾಣ್ತಾ ಇವೆ. ಉಳಿದದ್ದನ್ನು ಕಾಲವೇ ನಿರ್ಧರಿಸಬೇಕು. ಇದು ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದೇನೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.